ಹಲೋ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸಿ ವ್ಲಾಗ್. ಇವತ್ತು ನಾನು ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಂದಿರೋದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಗಂಟಿಗಣಪೆ ಚಂದಗುಳಿಗೆ ಬಂದಿದ್ದೀವಿ. ನಿನ್ನೆ ತಾನೇ ನಾವು ಹುಬ್ಳಿ ರೀಚ್ ಆಗಿ ಸಿದ್ದಾರೂಢ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಲ್ರೆಡಿ ನೀವು ವಿಡಿಯೋ ಚೆಕ್ಔಟ್ ಮಾಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಿದ್ಧಿವಿನಾಯಕ ದೇವಸ್ಥಾನ ಅಂದರೆ ಗಣಪತಿ ಅಂತಲೇ ಫೇಮಸ್ ಆಗಿರುವಂಥ ದೇವಸ್ಥಾನಕ್ಕೆ ಬಂದಿದ್ವಿ. ಹೋಗಿ ನೋಡ್ಕೊಂಡು ಬರೋಣ. ನಮ್ಮ ಟ್ರಾವೆಲ್ ಆ್ಯಂಡ್ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿ. ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮಗೆ ಸಹಸ್ರಲಿಂಗ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಫ್ಯಾಮಿಲಿ ಫನ್ ಮೂಮೆಂಟ್ಸ್ ಇದೆ. ಸೊ ವಾಚ್ ಟಿಲ್ ಆ್ಯಂಡ್ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಚಂದಗುಳಿಗೆ. ಟೆಂಪಲ್ ಇರೋದು ಚಂದಗುಳಿಯಲ್ಲಿ. ಚಂದಗುಳಿಗೆ ಹೋಗ್ತಾ ಇರುವ ಮಿಡಲ್ ಜರ್ನಿಯಲ್ಲಿ ಫುಲ್ ಫಾಗ್ ಇದೆ. ರೋಡ್ ಮೇಲೆಲ್ಲ ತುಂಬ ವೈಟ್ ಫಾಗ್ ಕವರ್ ಆಗಿದೆ. ಟ್ರಾವೆಲ್ ಮಾಡೋಕ್ಕೆ ಮೂವಿ ಸೀನ್ ಥರ ಫೀಲ್ ಆಗ್ತಾ ಇತ್ತು. ಈ ಬ್ಯೂಟಿಫುಲ್ ಫಾಗ್ ಮೂಮೆಂಟ್ಸ್ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಂಡ್ವಿ ನಾವು. ಆ್ಯಂಡ್ ನಾವು ಅಲ್ಲಿ ಒಂದಿಷ್ಟು ರೀಲ್ಸ್ ಕೂಡ ಶೂಟ್ ಮಾಡ್ಕೊಂಡ್ವಿ. ಆ ವೆದರಿಗೆ ನಮ್ಮ ಒಂದು ಎಂಜಾಯ್ಮೆಂಟ್ ಫೀಲಿಗೆ ಏನು ಸಖತ್ತಾಗಿ ಸಿಂಕ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಸಿಂಕ್ ಆಗಿತ್ತು. ಈ ಒಂದಿಷ್ಟು ರೀಲ್ಸ್ನ ಚೆಕ್ಔಟ್ ಮಾಡಿ ಒಂದು ನಮ್ಮ ಪ್ರೇಮ್ಸಿ ವ್ಲಾಗ್ಸನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಆಫ್ಟರ್ ಫಾಗಿ ಜರ್ನಿ ಫೈನಲಿ ನಾವೆಲ್ಲ ಶ್ರೀ ಚಂದಗುಳಿ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ಗೆ ಬಂದ್ವಿ. ಅಟ್ಮಾಸ್ಫಿಯರ್ ಅಂತೂ ತುಂಬಾ ಕಾಮ್ ಇದೆ. ನೇಚರ್ ಜೊತೆ ಟೆಂಪಲ್ ಫುಲ್ ಡಿವೈನ್ ಫೀಲ್ ಕೊಡುತ್ತೆ. ಈ ವ್ಲಾಗಲ್ಲಿ ಟೆಂಪಲ್ ಹೊರಗಡೆ ಆ್ಯಂಡ್ ಒಳಗಡೆ ಏನೆಲ್ಲ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾವು ಟೆಂಪಲ್ ಒಳಗಡೆ ಹೋಗೋಣ ದರ್ಶನ ಮಾಡೋಕ್ಕೆ. ಇದು ಶ್ರೀ ಸಿದ್ಧಿವಿನಾಯಕ ಟೆಂಪಲ್ ಎಂಟ್ರೆನ್ಸ್ ಚಂದಗುಳಿ. ಈ ಟೆಂಪಲ್ ಎಂಟ್ರೆನ್ಸ್ ನೋಡ್ತಾ ಇದ್ರೆ ಫುಲ್ ಡಿವೈನ್ ವೈಬ್ ಕೊಡುತ್ತೆ ನಮಗೆ. ಗಣಪತಿ ಮೂರ್ತಿ ತುಂಬ ಸುಂದರವಾಗಿತ್ತು. ನಮಗೂ ಕೂಡ ತುಂಬ ಪೀಸ್ಫುಲ್ ಆಗಿ ಪಾಸಿಟಿವ್ ಎನರ್ಜಿ ಫೀಲ್ ಬಂತು. ಈ ಥರ ಸ್ಪಿರಿಚುವಲ್ ಪ್ಲೇಸಸ್ಗೆ ಹೋದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹಾರ್ಟ್ ಫುಲ್ ಹ್ಯಾಪಿ ಆಗಿರುತ್ತೆ. ನಾವೆಲ್ಲರೂ ದೇವರ ದರ್ಶನ ಮಾಡ್ಕೊಂಡ್ವಿ. ಇಷ್ಟೊಂದು ಜನ ಹೋಗಿದ್ವಿ ಫ್ಯಾಮಿಲಿ ಮೆಂಬರ್ಸು. ಫ್ಯಾಮಿಲಿ ಜೊತೆ ಟ್ರಿಪ್ ಅಂದರೆ ಫುಲ್ ಮೆಮೊರೇಬಲ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಎನ್ವಿರಾನ್ಮೆಂಟಲ್ಲಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡೋಕ್ಕೆ ಇದೊಂದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ದೇವಸ್ಥಾನ ಸುತ್ತಮುತ್ತ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಇತ್ತು. ಆ್ಯಂಡ್ ಸುತ್ತಮುತ್ತ ಅಡಿಕೆ ತೋಟಗಳು ಇತ್ತು, ಎಲೆ ಬಳ್ಳಿಗಳು ಇತ್ತು, ತುಂಬಾ ಚೆನ್ನಾಗಿತ್ತು ಸುತ್ತಮುತ್ತ ವಾತಾವರಣ. ಅಡಿಕೆ ತೋಟದಲ್ಲಿ ಒಂದಿಷ್ಟು ನವಿಲು ಕೂಡ ಇದ್ವು, ನೋಡ್ತಾ ಇರ್ಬೋದು ಇಲ್ಲಿ. ನಮ್ಮ ಅಣ್ಣನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಫುಲ್ ಎಂಜಾಯ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಮನೆಯಲ್ಲೇ ಉಪ್ಪಿಟ್ಟು, ಚೋಡ, ಡಾಣಿ ಮತ್ತು ಉಪ್ಪಿನಕಾಯಿನ ತೊಗೊಂಡು ಬಂದಿದ್ವಿ. ನೇಚರ್ ಮಿಡಲಲ್ಲಿ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋದೇ ಎಂಥ ಚೆಂದ. ಅದರಲ್ಲಿ ಹೋಮ್ ಫುಡ್ ಟೇಸ್ಟ್ ಕೂಡ ಫುಲ್ ಸ್ಪೆಷಲ್ ಆಗಿತ್ತು. ಹೋಮ್ ಮೇಡ್ ಬ್ರೇಕ್ಫಾಸ್ಟ್ ಇನ್ ನೇಚರ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮುಗೀತು. ಅದಾದಮೇಲೆ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇರೋದು ಸಹಸ್ರಲಿಂಗ. ಇಲ್ಲಿ ನಮ್ಮ ಅಣ್ಣನ ಮಗ ಫುಲ್ ಕಾಂಪಿಟೇಷನ್ ಮೂಡಲ್ಲಿ ಇದ್ದ. ನಾವು ಮುಂದೆ ಫಸ್ಟ್ ಹೋಗೋಣ ಅಂತ, ಹಿಂದೆ ಹಾಕೋಣ ಅಂತ ರೇಸ್ ಸ್ಟಾರ್ಟ್ ಮಾಡಿದ್ದ. ಕಿಡ್ಸ್ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾರ್ ರೈಡ್ ಕೂಡ ರೇಸ್ ಥರ ಫೀಲ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಮುಂದ್ಗಡೆ ನಮ್ಮ ಅಣ್ಣನ ಕಾರ್ ಹೋಯಿತು ಫಸ್ಟು. ಸೊ ಅವನಿಗೆ ಅದು ಸಿಟ್ಟು ಬಂದು ಈ ಥರ ಆಡ್ತಾ ಇದ್ದ. ಈ ಮೂಮೆಂಟ್ನ ನೋಡಿ ನಮಗೆಲ್ಲ ನಗು ಬರ್ತಾ ಇತ್ತು. ಟೆಂಪಲ್ ಟ್ರಿಪ್ ಟ್ರಾವೆಲ್ ಫುಲ್ ಫನ್ ಆಗಿತ್ತು. 2 ಕಾರ್ಸ್ ಮಧ್ಯೆ ಮಿನಿ ರೇಸ್ ಸ್ಟಾರ್ಟ್ ಆಗಿತ್ತು. ಕ್ಯೂಟ್ ಲಿಟಲ್ ಫನ್ ಕಾರ್ ಕಾಂಪಿಟೇಷನ್ ಆದಮೇಲೆ ಫೈನಲಿ ನಾವು ಸಹಸ್ರಲಿಂಗ ರೀಚ್ ಆದ್ವಿ. ಈ ಪ್ಲೇಸ್ನ ನೋಡಿದ ತಕ್ಷಣ ನಮ್ಮೆಲ್ಲರ ಮುಖದಲ್ಲಿ ಎಕ್ಸೈಟ್ಮೆಂಟ್ ನೋಡ್ತಾ ಇರ್ಬೋದು ನೀವು. ನಮಗಂತೂ ಆ ಪ್ಲೇಸ್ ನೋಡಿದ ತಕ್ಷಣ ಫುಲ್ ಖುಷಿನೇ ಆಗೋಗ್ಬಿಡ್ತು. ಯಾಕಂದರೆ ಆ ನದಿ ಹರಿಯುವ ಶಬ್ದ ಆಗಿರ್ಬೋದು, ನೀರಿನ ಶಬ್ದ, ಫ್ರೆಶ್ ಗಾಳಿ ಮತ್ತು ನಮಗೊಂಥರ ಸ್ಪಿರಿಚುವಲ್ ವೈಬ್ಸ್ ಕೊಡ್ತಾ ಇತ್ತು. ಎವ್ರಿಥಿಂಗ್ ಸೋ ಪೀಸ್ಫುಲ್ ಥರ. ನಾವು ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಫುಲ್ ಮಸ್ತ್ ಮಜಾ ಮಾಡಿದ್ವಿ. ನಮ್ಮ ಅಣ್ಣ ಮತ್ತು ಅಕ್ಕನ ಮಕ್ಕಳಂತೂ ಫುಲ್ ನೀರಲ್ಲಿ ಇಳಿದವ್ರು ಸ್ನಾನನೇ ಮಾಡಿಬಿಟ್ರು. ನಮಗೇನಾದರೂ ಮೊದಲು ಈ ಪ್ಲೇಸ್
ಪ್ಲೇಸ್ ಈ ಥರ ಇತ್ತು ಅಂತ ಗೊತ್ತಿದ್ರೆ ಫಸ್ಟ್ ನಾವು ಇಲ್ಲಿಗೆ ಬರ್ತಿದ್ವಿ. ಫಸ್ಟ್ ಇಲ್ಲಿ ಬಂದು ನೀರಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅದಾದಮೇಲೆ ನಾವು ಗಂಟೆ ಗಣಪ ಹೋಗಿದ್ರು ಬರ್ತಿತ್ತು. ಬಟ್ ನಮ್ಗೆ ಅದು ಫಸ್ಟ್ ಸ್ಟಾರ್ಟಿಂಗ್ ಐಡಿಯಾ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ವಿಸಿಟ್ ಮಾಡೋಣ ಅಂದ್ಕೊಂಡ್ವಿ. ಮತ್ತೆ ಈ ಒಂದು ಪ್ಲೇಸ್ನ ಸಹಸ್ರಲಿಂಗ ಅಂತ ಯಾಕೆ ಕರೀತಾರೆ ಅಂತಂದರೆ ನದಿಗಳ ನಡುವೆ ಶಿವಲಿಂಗಗಳಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮಾರು ಶಿವಲಿಂಗಗಳಿದೆ, ಥೌಸಂಡ್ಸ್ ಆಫ್ ಶಿವಲಿಂಗಗಳಿವೆ. ಹಾಗಾಗಿ ಇದನ್ನು ಸಹಸ್ರಲಿಂಗ ಅಂತ ಕರೀತಾರೆ. ನೀವೇನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ರೆ ಈ ಒಂದು ಪ್ಲೇಸ್ಗೆ ಪಕ್ಕಾ ಬನ್ನಿ. ತುಂಬಾ ಇಷ್ಟ ಆಗೋಗುತ್ತೆ ನಿಮಗೆ. ನಮಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗೋಯಿತು. ಮಾರ್ನಿಂಗ್ ದರ್ಶನ ಆಯಿತು, ಹೋಮ್ ಫುಡ್ ಬ್ರೇಕ್ಫಾಸ್ಟ್ ಆಯಿತು, ಫನ್ ಟ್ರಾವೆಲ್ ಮೂಮೆಂಟ್ಸ್ ಆಯಿತು. ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಈ ಪ್ಲೇಸ್ಗೆ ಬಂದಾಗ ನಮಗೆ ಟ್ರಿಪ್ ಒಂಥರ ಫುಲ್ ಕಂಪ್ಲೀಟ್ ಅನ್ನೋ ಥರ ಆಗೋಯಿತು. ತುಂಬಾ ಖುಷಿ ಆಯಿತು. ನಮಗೆ ಪರ್ಸ್ನಲಿ ಈ ಪ್ಲೇಸ್ ತುಂಬಾ ಇಷ್ಟ ಆಗೋಯಿತು. ಈ ಒಂದು ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಕಮೆಂಟ್ ಹಾಕಿ. ಸೊ ದಟ್ ನನಗೆ ನೆಕ್ಸ್ಟು ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮೋಟಿವೇಟ್ ಮಾಡಲಿಕ್ಕೆ ಅಷ್ಟೇ. ಆ್ಯಂಡ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗನ್ನು ಮಿಸ್ ಮಾಡಬೇಡಿ. ಟಾಟಾ, ಬಾಯ್ ಬಾಯ್.